ರೆಡಿ ನೆಲ್ಲಿಕಾಯಿ ಜ್ಯೂಸ್. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದಿನ ನೆಲ್ಲಿಕಾಯಿ ತಿನ್ನಬೇಕು, ನೆಲ್ಲಿಕಾಯಿ ತಿಂದರೆ ತುಂಬ ಒಳ್ಳೆಯದು ಅಂತಾರೆ. ನೋಡಿ, ನಾನು ನೆಲ್ಲಿಕಾಯಿ ಹೆಚ್ಚೋ ಅಷ್ಟೊತ್ತಿಗೆ ನನ್ನ ಕೈಯೆಲ್ಲ ಕಪ್ಪಾಯಿತು. ನಮಗೆ ಕೂದಲಿಗೆ ಒಳ್ಳೆಯದು, ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ಈ ಥರ ಇರುತ್ತೆ. ನಾನು ತಂದಿಟ್ಟು ತುಂಬ ದಿನ ಆಯಿತು. ನನ್ನ ಮಗಳ ಮನೆಗೆ ಹೊರಟೋಗಿದ್ದೆ, ನನ್ನ ಮಗಳ ಮನೇಲಿ ಪೂಜೆ ಇತ್ತು ಅಂತ ಹೇಳಿ, ಹಾಗಾಗಿ ಸ್ವಲ್ಪ ಈ ಥರ ಆಗೋಗಿದೆ. ಇದನ್ನು ವೇಸ್ಟ್ ಮಾಡೋದು ಬೇಡ. ಇದರಲ್ಲಿ ಏನು ಅಂತ ತೋರಿಸ್ತೀನಿ. ಯಾವುದು ವೇಸ್ಟ್ ಮಾಡೋ ಥರ ಇಲ್ಲ. ನಮ್ಮ ಆರೋಗ್ಯಕ್ಕಷ್ಟು ಒಳ್ಳೆಯದು ಇದು. ನಮಗೆ ದೇಹಕ್ಕೆ ಒಳಗೂ ತೊಗೊಳ್ಬೋದು, ಮೇಲೂ ಹಚ್ಕೊಳ್ಳೋದಕ್ಕೆ. ನಾನು ಏನು ಅಂತ ತೋರಿಸ್ತೀನಿ. ನಾನು ಇವಾಗ ಈ ಥರ ಚೆನ್ನಾಗಿರೋದನ್ನ ನೆಲ್ಲಿಕಾಯಿನ ಈಗ ಹೆಚ್ಚಿಟ್ಕೊಂಡಿದ್ದೀನಿ. ದಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಆದರೆ ನಮಗೆ ದಿನ ಕೆಲ್ಸಕ್ಕೆ ಹೋಗೋರು, ನಮಗೆ ಟೈಮ್ ಇಲ್ಲ, ನಾವೇನು ಮಾಡೋದು ಅಂತ ಹೇಳೋರಿಗೆ ನಾನು ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನೀವು ಎಷ್ಟಾದರೂ ನೆಲ್ಲಿಕಾಯಿ ಹಾಕ್ಕೊಳ್ಳಿ. ನೆಲ್ಲಿಕಾಯಿನ ಬೀಜ ತೆಗೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಪುದೀನನ ಹೆಚ್ಚಿಟ್ಕೊಂಡಿದ್ದೀನಿ. ಆದರೆ ಇದು ದಂಟೆಲ್ಲ ತೆಗೆದುಬಿಡಿ, ದಂಟೆಲ್ಲ ಬೇಡ. ಆಮೇಲೆ ಸ್ವಲ್ಪ ನಾನು ಶುಂಠಿನ ಸಿಪ್ಪೆ ತೆಗೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ನಾವು ನೈಸಾಗಿ ರುಬ್ಕೊಳ್ಳೋಣ. ಚೂರು ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಇದನ್ನು. ನಾನು ಇದರಲ್ಲಿ ಏನು ಮಾಡೋದು, ನಾವು ದಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ, ನಾವು ಕೆಲಸಕ್ಕೆ ಹೋಗೋರು, ನಮಗೆ ಮಕ್ಕಳಿದೆ, ನಮಗೇನೂ ಮಾಡೋಕ್ಕಾಗಲ್ಲ ಅಂತ ಅಂದೋರಿಗೆ ಸಿಂಪಲಾಗಿ ದಿನ ನೀವು ನೆಲ್ಲಿಕಾಯಿ ಜ್ಯೂಸ್ ಕುಡಿಬೋದು. ಏನು ರುಬ್ಕೊಳ್ದೆ ಮಾಡಿದೆ ಈ ಥರ ಒಂದು ಸರಿ ಮಾಡಿಟ್ಬಿಟ್ರೆ ಸಾಕು. ನಾನಿವಾಗಿದ್ದು ನೈಸಾಗಿ ರುಬ್ಕೊಂಡು ಬರ್ತೀನಿ. ಇದು ತುಂಬ ಆಗೋಗಿದೆ. ಒಂಚೂರು ರುಬ್ಬಿದ ತಕ್ಷಣ ಒಳಗೋಗುತ್ತೆ. ಯಾಕಂದರೆ ನೆಲ್ಲಿಕಾಯಿ ಎಲ್ಲ ನಾವು ದಪ್ಪಗೆ ಹೆಚ್ಕೊಂಡಿದ್ದೀವಲ್ಲ, ಹಾಗಾಗಿ ನಾನು ರುಬ್ಕೊಳ್ತೀನಿ, ನೈಸಾಗಿ ರುಬ್ಕೊಳ್ತೀನಿ ಇದನ್ನು. ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಿರೋದನ್ನ ನೀವು ಒಂದು ತಟ್ಟೆಯಲ್ಲಿ, ನಮಗೆ ಇಷ್ಟು ಬೇಕಾಗುತ್ತೆ, 2 ಸಂಡಿಗೆ ಥರ 2 ಬೇಕಾಗುತ್ತೆ ನಮಗೆ ಒಂದು ಲೋಟಕ್ಕೆ. ನೋಡಿ, ಈ ಥರನ ನಾವು ಫುಲ್ಲು ಇಟ್ಕೊಂಡು ಬರಬೇಕು. ಇದನ್ನು ಇಟ್ಕೊಂಡು ಬಿಸಿಲಿಗೆ ಒಣಗಿಸ್ಕೊಬೇಕಾ. ನಾನು ಫುಲ್ಲು ವೀಡಿಯೋ ನೋಡಿ, ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋನೆಲ್ಲರೂ ಸ್ಕಿಪ್ ಮಾಡಿದ್ರೆ ನಿಮ್ಗೇನಂದರೆ ಏನೂ ಗೊತ್ತಾಗಲ್ಲ. ಫುಲ್ ವೀಡಿಯೋ ನೋಡಿ. ನೋಡಿ, ಈ ಥರ ಇಟ್ಕೊಂಬಿಡಿ, ಸಂಡಿಗೆ ಥರ. ಇದನ್ನು ಬಿಸಿಲಿಗೆ ಒಣಗಿಸೋದಲ್ಲ. ನಾನು ಇವಾಗ ಇದನ್ನು ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಒಂದು 2 ಅವರ್ 3 ಅವರ್ ಇಟ್ಟರೆ, ನೋಡಿ 2 ಅವರ್ 3 ಅವರ್ ಇಟ್ಟ ಮೇಲೆ ನಾನು ಹೇಗೆ ಬಂತು ಅದನ್ನು ಹೇಗೆ ಕುಡಿಯೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಮಿಕ್ಸಿಲಿ ಇಷ್ಟು ಬಂತು, ಅದನ್ನು ವೇಸ್ಟ್ ಮಾಡಬೇಡಿ. ನೋಡಿ, ಇದೇ ನಮಗೊಂದು ಟೈಮ್ ಜ್ಯೂಸ್ಗಾಗೋಗುತ್ತೆ. ಏನು ಸೋಸೋದು ಬೇಡ, ಹಾಗೆ ಕುಡಿಬೋದು. ನಮಗೆ ಈ ಥರ ಜ್ಯೂಸ್ ರೆಡಿ ಆಗುತ್ತೆ. ಅದು ಸ್ವಲ್ಪ ಫ್ರೀಝರಲ್ಲಿಂದ ತೆಗೆದ ಮೇಲೆ ನಾನು ಹೇಗೆ ಬಂತು ಅಂತ ತೋರಿಸ್ತೀನಿ. ನಮ್ಮದು ನೆಲ್ಲಿಕಾಯಿ ಜ್ಯೂಸು ವೆಯ್ಟ್ ಲಾಸ್ಗೂ ಒಳ್ಳೆಯದು ಮತ್ತು ನಮ್ಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವಾಗ ಇದರಲ್ಲಿ ಏನು ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ನೋಡಿ, ಒಂದು 2 ಅವರ್ 3 ಅವರ್ ಬಿಟ್ಬಿಟ್ರೆ ಈ ಥರ ಆಗಿರುತ್ತೆ. ಇದನ್ನು ಒಂದು ಏರ್ಟೈಟ್ ಡಬ್ಬಿ, ನೀವು ಯಾವ ಡಬ್ಬಿಗಾದರೂ ಹಾಕ್ಕೊಳ್ಳಿ, ಏರ್ಟೈಟ್ ಡಬ್ಬಿಲಿ ಹಾಕಿ ಫ್ರೀಝರಲ್ಲೇ ಇಡಬೇಕು. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಗೊತ್ತಾ ಜ್ಯೂಸ್ನ. ಇದರಲ್ಲಿ ಹೇಗೆ ಜ್ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಾನು. ನೋಡಿ, ಈ ಥರ ಈಗ ಬಂದ್ಬಿಡುತ್ತೆ. ನೋಡಿ, ಏನೂ ವೇಸ್ಟ್ ಆಗಲ್ಲ. ಈ ಥರ ನೀವು ತಿಂಗಳಿಗಾಗೋಷ್ಟು ಮಾಡಿ ಇಟ್ಕೊಂಬಿಟ್ರೆ ನಾವು ಆರಾಮಾಗಿ ದಿನ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೋದು. ನಾವು ಇದು ಮಾಡೋಂಗಿಲ್ಲ, ರುಬ್ಬಬೇಕು, ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಿರಲ್ಲ ಕೆಲ್ಸಕ್ಕೆ ಹೋಗೋರು. ನೀವೇನಪ್ಪ ಮನೇಲಿರ್ತೀರಾ, ಮಾಡ್ಕೊಂಬಿಡ್ತೀರಾ, ನಾವೇನು ಮಾಡೋದು, ನಮಗಾಗಲ್ಲಪ್ಪ ಅನ್ನೋರು ಏನಿಲ್ಲ. ಇದನ್ನು 1 ಇಲ್ಲ 2 ನಾನು ಬೆಳಗ್ಗೆ ಕುಡ್ದಿದ್ದೀನಿ ನೆಲ್ಲಿಕಾಯಿ ಜ್ಯೂಸು. ಆಗ ನಾನು ದಿನ ಕುಡಿತೀನಿ ಬೆಳಗ್ಗೆ ಎದ್ದು. ಏನಿಲ್ಲ, ಇದಕ್ಕೆ ನೀರು ಹಾಕ್ಕೊಳ್ಳೋದಷ್ಟೇ. 5 ನಿಮಿಷದಲ್ಲಿ ನಿಮ್ಮ ನೆಲ್ಲಿಕಾಯಿ ಜ್ಯೂಸು ರೆಡಿ ಆಗುತ್ತೆ. ಅದು ಕರ್ಗೋ ಒಳಗಡೆ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗುತ್ತೆ. ನಾನು ಬೆಳಗ್ಗೆ ಕುಡ್ದಿರ್ತೀನಿ, ಹಾಗಾಗಿ 1 ಹಾಕ್ಕೊಂಡೆ, ನೀವು 2 ಹಾಕ್ಕೊಳ್ಳಿ. ನಾನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅಷ್ಟೇ. ಇದನ್ನು ಈಗ ಈ ಥರ ಕ್ಲೋಸ್ ಮಾಡಿಬಿಟ್ಟು
ಫೀಝರಲ್ಲೇ ಇಡಬೇಕು. ಫೀಝರಲ್ಲಿ ಇಟ್ಟರೆ ನಿಮಗೆ ಹಾಗೇ ಇರುತ್ತೆ. ನೀವೇನಾದರೂ ಕೆಳಗಿಟ್ಟರೆ ನಿಮಗೆ ಮೆಲ್ಟ್ ಆಗೋಗುತ್ತೆ, ತಿರ್ಗಾ ಮುದ್ದೆ ಆಗೋಗುತ್ತೆ, ಆಗಲ್ಲ. ನೀವು ಇದನ್ನು ಇದು ಮಾಡ್ಕೊಳ್ಬೋದು. ಇಲ್ವ ನೀವು ಐಸ್ ಕ್ಯೂಬಲ್ಲಾದರೂ ಹಾಕ್ಕೊಳ್ಬೋದು. ಐಸ್ ಕ್ಯೂಬಲ್ಲಿ ಏನಾಗುತ್ತೆ ನಮಗೆ ಚಿಕ್ಕ ಚಿಕ್ಕದಾಗಿ ಬರುತ್ತೆ, ಇದು ನಮಗೆ ದೊಡ್ಡದು ಬರುತ್ತೆ. ಏನಿಲ್ಲ, ಒಂದು ಸ್ವಲ್ಪ ಕರಗೋದಷ್ಟೇ. ನೋಡಿ, ರೆಡಿ ನೆಲ್ಲಿಕಾಯಿ ಜ್ಯೂಸು ರೆಡಿ ಆಯಿತು. ನಾವು ಈ ಥರ ಮಾಡಿ ಸುಲಭವಾಗಿ ಇಟ್ಕೊಳ್ಬೋದು. ದಿನಕ್ಕೆ 1 ಲೋಟ ನೀರು ಕುಡಿಲೇಬೇಕು. ವೆಯ್ಟ್ ಲಾಸು ಆಗುತ್ತೆ, ನಮಗೆ ಕೂದಲು ಚೆನ್ನಾಗಾಗುತ್ತೆ, ಮತ್ತು ಸ್ಕಿನ್ನಿಗೆ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಇದನ್ನು ಇವಾಗ ಸಿಪ್ಪು ಬೈ ಸಿಪ್ಪು ಕುಡಿಯೋಣ. ಸೋಸ್ಕೊಳ್ಳೋದೇನು ಬೇಡ, ನೈಸಾಗಿ ರುಬ್ಬಿದ್ರೆ ಸೋಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಎಷ್ಟು ಚೆನ್ನಾಗಿರುತ್ತೆ. ಶುಂಠಿ ಫ್ಲೇವರ್, ಪುದೀನ ಫ್ಲೇವರು, ನೆಲ್ಲಿಕಾಯಿ ನಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ದಿನ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತಾರೆ, ನಮಗೆ ತಿನ್ನೋಕ್ಕಾಗಲ್ಲ, ಜ್ಯೂಸ್ ಮಾಡ್ಕೊಳಕ್ಕಾಗಲ್ಲ ಅಂಥವ್ರು ಈ ಥರ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ನೀರಲ್ಲಿ ಮಿಕ್ಸ್ ಮಾಡೋದು, ಕುಡಿಯೋದು, ನೀವು ಕೆಲಸಕ್ಕೆ ಹೋಗ್ತಾ ಇರೋದು, ಇಲ್ವಾ ಮನೇಲಿದ್ದರೆ ಕೆಲಸ ಮಾಡ್ತಾ ಇರೋದು. ಈ ಥರ ಒಂದು ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ. ವಿಡಿಯೋ ನೋಡಿದ್ರಲ್ಲ, ಡಿಫ್ರೆಂಟಾಗಿರೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.